ನೋಡಿದ್ರೆ ರೇಣುಕಾ ಸ್ವಾಮಿ ತುಂಬಾ ಒಳ್ಳೆಯವನಾ? ನನ್ನ ಪ್ರಶ್ನೆ ಅಂದ್ರೆ ನಾನು ಕ್ಯಾಜುವಲ್ ಆಗಿ ಕೇಳ್ತಾ ಇದ್ದೀನಿ, ರೇಣುಕಾ ಸ್ವಾಮಿ ಒಳ್ಳೆಯವನಾ? ನಮಗ್ ಸಾಯ್ಸಕ್ ನೈತಿಕತೆ ಹಕ್ಕಿಲ್ದೇ ಇರ್ಬೋದು, ಆದ್ರೆ ಅವನು ಒಳ್ಳೆಯವನಾ? ಅವನು ಅವ್ರ ಅಪ್ಪ ಅಮ್ಮಂಗೆ ಮೋಸ ಮಾಡಿದ್ದಾನೆ, ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿದ್ದಾನೆ, ಮದುವೆಯಾಗಿ 1 ವರ್ಷಕ್ಕೇನೆ ಅವನು ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಅವನು ಯಾವ ರೀತಿ ಇರ್ಬೇಕಿತ್ತು ಅಲ್ವಾ? ಎಲ್ಲದನ್ನೂ ಯೋಚನೆ ಮಾಡ್ಬೇಕು. ನಾವು ಒಂದೇ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇದು ದರ್ಶನ್ದು ಒಬ್ಬಂದೇ ತಪ್ಪು ಅಂತ ಅನ್ಸತ್ತೆ. ನಾವು ಎರಡನ್ನೂ ತಗೊಂಡಾಗ ತಪ್ಪು ಸರಿ ಗೊತ್ತಾಗತ್ತೆ. ಮತ್ತೆ ನಾವು ಇದನ್ನು ನಿರ್ಧಾರ ಮಾಡಕ್ ನಾವ್ ಯಾರೂ ಅಲ್ಲ, ನಮ್ದೇ ಆದ ಕಾನೂನಿದೆ, ಕಾನೂನು ಅಡಿಯಲ್ಲಿ ಬರ್ತೀವಿ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ. ಆದ್ರೆ ದರ್ಶನ್ ಈ ಮಟ್ಟಕ್ಕೆ ಬೇಡದಿತ್ತು ಅಂದ್ರೆ ಆ ಸಿಟ್ಟಿನ ಬುದ್ಧಿಗೆ ಕೈ ಕೊಟ್ಟಾಗ ಈ ರೀತಿ ಆಗೋದು ಸಹಜ. ಆ ಒಂದು ಕ್ಷಣ ಅವ್ರು ಆ ಒಂದು ರಾತ್ರಿ ಕಳೆದು ಬೆಳಗಾಗಿದ್ರೆ ಈ ರೀತಿ ಆಗ್ತಿರ್ಲಿಲ್ವೇನೋ.